ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಪ್ರಸಿದ್ಧ ಮೈಕ್ರೋ ಆರ್ಟಿಸ್ಟ್ ಆಗಿರುವಂತಹ ವರುಣ್ ಕುಮಾರ್ ಅವರು. ಇವರು ಸಣ್ಣ ಸಣ್ಣ ವಸ್ತುಗಳನ್ನ ಬಳಸ್ಕೊಂಡು ಅಂದರೆ ಪೆನ್ಸಿಲ್, ಬೇಳೆಕಾಳು, ಬೆಂಕಿ ಕಡ್ಡಿ ಮತ್ತು ಚಾಕ್ ಪೀಸ್ ಬಳಸ್ಕೊಂಡು ಕಲಾಕೃತಿಗಳನ್ನ ಕೆತ್ತುತ್ತಾರೆ. ಇವರು ಇದೇ ರೀತಿ ಅನೇಕ ಸಿನಿಮಾ ನಟರು, ಪ್ರಸಿದ್ಧ ಸಾಧಕರು, ದೇವರುಗಳು ಮತ್ತು ಲಂಡನ್ ಬ್ರಿಡ್ಜ್ ಇದೇ ತರಹದ ಅನೇಕ ಕೆತ್ತನೆಗಳನ್ನು ಕೆತ್ತಿದ್ದಾರೆ. ಅಲ್ಲದೆ ಇತ್ತೀಚೆಗೆ ಅವರು ಪೆನ್ಸಿಲ್ನ ತುದಿಯಿಂದ ರಾಮ ಮಂದಿರ ಟೆಂಪಲ್ನ ಪ್ರತಿಕೃತಿ ಕೆತ್ತುವ ಮೂಲಕ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾರೆ. ಈ ಬಗ್ಗೆ ಕೆಲಸ ನೋಡೋದಕ್ಕೆ ತುಂಬ ಸುಲಭ ಅಂತ ಅನಿಸಿದ್ರು ಅದನ್ನು ಮಾಡೋದಕ್ಕೆ ಗಂಟೆಗಟ್ಟಲೆ ಹಿಡಿಯುತ್ತೆ. ಈ ಒಂದು ಕಲೆಯಿಂದ ಏನು ಸಾಧನೆ ಮಾಡೋಕ್ಕಾಗಲ್ಲ ಅಂದವ್ರ ಮುಂದೆ ಈ ಒಂದು ಕಲೆಯಿಂದ ಕೂಡ ಸಾಧನೆ ಮಾಡಬಹುದು ಅಂತ ತೋರಿಸ್ಕೊಟ್ಟವರು ವರುಣ್ ಅವರು. ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ ಬನ್ನಿ. ನಮಸ್ತೆ. ನಮಸ್ತೆ. ನೀವು ಏನು ವರ್ಕ್ ಮಾಡ್ತಾ ಇರೋದು? ನಾನು ಕಾಳಿಕಾ ಪ್ರೇಮೇಶ್ವರಿ ಕೋಆಪರೇಟಿವ್ ಸೊಸೈಟಿಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನೀವೇನು ಎಜುಕೇಷನ್ ಮಾಡಿರೋದು? ನಾವು BCom ಮಾಡಿದ್ದೀವಿ. ಹೌದಾ? ಸೊ ನೀವು ಈ ಮೈಕ್ರೋ ಆರ್ಟಿಸ್ಟ್ ಆಗಿ ನಿಮ್ಮ ಪಯಣನ ಹೇಗೆ ಪ್ರಾರಂಭ ಮಾಡಿದ್ರಿ, ಮತ್ತು ಈ ಪಯಣನ ಪ್ರಾರಂಭ ಮಾಡೋದಕ್ಕೆ ನಿಮಗೆ ಸ್ಫೂರ್ತಿ ಯಾರು? ನಾನು ಈ ಮೈಕ್ರೋ ಆರ್ಟ್ ಅನ್ನೋದು 2016ರಲ್ಲಿ ಸ್ಟಾರ್ಟ್ ಆಯಿತು ನನ್ನ ಲೈಫಲ್ಲಿ. ಇದು ಹೇಗೆ ಅಂತಂದರೆ, ಒಂದು TV ಪ್ರೋಗ್ರಾಮಲ್ಲಿ ಪುನೀತ್ ಸರ್ ನಡೆಸ್ಕೊಡ್ತಿದ್ದ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಒಬ್ಬರು ಅಭಿಮಾನಿಗಳು ಚಾಪೀಸಿಂದ ಒಂದು ಆರ್ಟ್ ಮಾಡಿ ಅವರಿಗೆ ತೋರ್ಸೋಕ್ಕೆ ಅಲ್ಲಿ ತಂದಿದ್ರು. ಅದನ್ನು ಆ ಆರ್ಟನ್ನು ನೋಡಿ ಈ ಆರ್ಟು ಒಂಥರದ್ದು ಯೂನಿಕ್ ಆಗಿತ್ತು. ಅದು ಆರ್ಟ್ ಯಾಕೆ ನಾನು ಮಾಡಬಾರ್ದು ಅಂತ ಮನೇಲಿ ಸುಮ್ಮನೆ ಹಂಗೆ ಟೈಮ್ ಪಾಸಿಗೋಸ್ಕರ ಪ್ರಾರಂಭ ಮಾಡಿದ್ದು. ಇವತ್ತು ನನಗೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡಿಗೆ ಅದೇ ಒಂದು ಅಚೀವ್ ಆಗಿದೆ. ಹೌದು. ಈ ಮೈಕ್ರೋ ಆರ್ಟ್ ಅಂದರೆ ನಿಮ್ಮ ಪ್ರಕಾರ ಏನು? ಮೈಕ್ರೋ ಆರ್ಟ್ ಅನ್ನೋದು ಒಂದು ಸೂಕ್ಷ್ಮ ಕಲೆ, ಸೂಕ್ಷ್ಮದಲ್ಲಿ ತುಂಬ ಸೂಕ್ಷ್ಮ ಕಲೆ. ಅದಕ್ಕೆ ತುಂಬ ಪರಿಶ್ರಮ, ಅಂದರೆ ತುಂಬ ಪರಿಶ್ರಮ ಇರಬೇಕು, ತುಂಬ ತಾಳ್ಮೆ, ಮುಖ್ಯವಾಗಿ ತುಂಬ ತಾಳ್ಮೆ. ಅಂದರೆ ನೀವು ಈ ಮೈಕ್ರೋ ಆರ್ಟ್ ಮಾಡೋದಕ್ಕೆ ಏನೇನೆಲ್ಲ ಬಳಸ್ತೀರಾ? ಯಾವ್ಯಾವ ಉಪಕರಣ ಬಳಸ್ತೀರಾ? ಮೈಕ್ರೋ ಆರ್ಟ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಕಟರ್ ಇರಬೇಕು, ಕಟರ್ ತೊಗೋಬೇಕು. ಕಟರು ಮತ್ತು ಸೂಜಿ ಎರಡೇ, ಮತ್ತು ಐಡಿಯಾ ಮೇನ್ ಇಂಪಾರ್ಟೆಂಟು. ಮೈಂಡಲ್ಲೇ ಫಸ್ಟು ಸ್ಕೆಚ್ ಹಾಕ್ಕೊಂಡಿರ್ಬೇಕು ಯಾವ ಥರ ಮಾಡಬೇಕು ಏನು ಅಂತ. ಫಸ್ಟು ಪ್ರಾರಂಭದಲ್ಲಿ ಚಾಪೀಸಿಂದ ಟ್ರೈ ಮಾಡೋದು ಉತ್ತಮ. ಚಾಪೀಸಲ್ಲಿ ನಾವು ಆರ್ಟ್ ಮಾಡ್ತಾ ಹಂಗೆ ಪೆನ್ಸಿಲಲ್ಲಿ ಕನ್ವರ್ಟ್ ಮಾಡ್ಕೊಂಡು ಆರ್ಟ್ಗಳು ಮಾಡ್ಬೋದು. ಒಂದು ಮೈಕ್ರೋ ಆರ್ಟ್ ಮಾಡೋದಕ್ಕೆ ಮಿನಿಮಮ್ ನೀವು ಎಷ್ಟು ಸಮಯ ತಗೊತೀರಾ? ಒಂದು ಆರ್ಟ್ ಅಂತ ಅಂದರೆ ಕನಿಷ್ಠ ಪಕ್ಷ 4ರಿಂದ 5 ಗಂಟೆ ಬೇಕಾಗುತ್ತೆ ಒಂದು ಆರ್ಟ್ ಮಾಡೋಕ್ಕೆ. ಮತ್ತೇನಾರ ಮಾಡುವಾಗ ಏನಾರ ಮಿಸ್ ಆಗಿ ಏನಾರು ಕಟ್ಟಾಯಿತು ಅಂದರೆ ವೇಸ್ಟೇ. ಅದು ಮತ್ತೆ ಮೊದಲಿಂದ ಪ್ರಾರಂಭ ಮಾಡಬೇಕು. ಅಂದರೆ ಈ ಆರ್ಟ್ ಮಾಡೋದು ತುಂಬ ಕಷ್ಟಕರ. ಅಂದರೆ ನೀವು ಈಗ ಆರ್ಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಅಂತ ಅನಿಸೋ ಸಮಯ ಯಾವುದು? ಮಾಡ್ತಾ ಫೈನಲ್ ಟಚ್ ಮತ್ತು ಏನಾರು ಮೂರ್ತಿ ಮಾಡಬೇಕಾದ್ರೆ ಕಣ್ಣಿಂದೇ ಭಾರಿ. ಮತ್ತು ನೀವು ಸಾಮಾನ್ಯವಾಗಿ ಯಾವ ವಿಷಯದ ಮೇಲೆ ಮೈಕ್ರೋ ಆರ್ಟ್ನ ಜಾಸ್ತಿ ಮಾಡ್ತೀರಾ? ಟ್ರೆಂಡಿಂಗ್ ಮೇನ್ ಟ್ರೆಂಡಿಂಗ್. ಯಾವ ಟೈಮಲ್ಲಿ ಯಾವ ಟ್ರೆಂಡಿಂಗ್ ತಕ್ಕಂಗೆ, ಯಾವ್ದಾರ ಜಯಂತಿಗಳು, ಯಾವ ಸೆಲೆಬ್ರಿಟಿ ಬರ್ತ್ಡೇಗಳು ಈ ಥರ ಇದ್ದಾಗೆಲ್ಲ ಒಂದು ಆರ್ಟ್ ಮಾಡೋದು. ಅಂದರೆ ನೀವು ಫ್ಯಾಷನ್ ಆಗಿ ಒಂದು ಕಲೆನ ಮಾಡ್ತಾ ಇರೋದು? ಪಾರ್ಟ್ ಟೈಮ್ ಫ್ಯಾಷನ್. ಅಂದರೆ ನೀವು ಇವಾಗ ಮಾಡಿರೋಂಥ ಮೈಕ್ರೋ ಆರ್ಟ್ಗಳಲ್ಲಿ ನಿಮಗೆ ಯಾವುದು ತುಂಬ ಇಷ್ಟ ಆಗಿರೋ ಮೈಕ್ರೋ ಆರ್ಟ್? ರಾಮ ಮಂದಿರ. ಅದರಲ್ಲಿ ನಿಮ್ಮದು ಬುಕ್ ಆಫ್ ರೆಕಾರ್ಡ್ ಆಗಿದೆ. ಐಡಿಯಾ ಹೇಗೆ ಬಂತು? ಈ ರಾಮ ಮಂದಿರ ಮೈಕ್ರೋ ಆರ್ಟ್ ಮಾಡಲಿಕ್ಕೆ ಐಡಿಯಾ ನಿಮಗೆ ಹೇಗೆ ಬಂತು? ಐಡಿಯಾ ಅಂತ ಅಂದರೆ, ಅದೇ ಸಮಯದಲ್ಲಿ ನಮ್ಮ ಮೋದಿಜಿ ಅವರ ಕನಸು, ಎಲ್ಲ ಜನತೆಯ ಕನಸಾಗಿದ್ದ ರಾಮ ಮಂದಿರ ಅದು ಘೋಷಣೆಯಾಗಿ ನಮ್ಮ ಪರನೇ ಆಗಿತ್ತು. ಇದರಿಂದ ಒಂದು ರಾಮ ಮಂದಿರ ನಿರ್ಮಾಣ ಅನ್ನೋದು ಆಯಿತು. ಅದನ್ನೇ ಒಂದು ಯೂನಿಕಾಗಿ ಮಾಡಬೇಕು ಅಂತ, ಡಿಫ್ರೆಂಟಾಗಿರಲಿ ಅಂತ ಪೆನ್ಸಿಲ್ ಲೆಟರ್ ಮಾಡಿದ್ವಿ. ಈ ಒಂದು ರಾಮ ಮಂದಿರ ಏನು ಮಾಡಿದ್ದೀರಲ್ಲ ಪೆನ್ಸಿಲಲ್ಲಿ, ಅದು ಎಷ್ಟು ಗಾತ್ರದಲ್ಲಿದೆ? ನಾನು ಮಾಡಿರೋ ರಾಮ ಮಂದಿರ 2 ಮಾಡಿದ್ದೀನಿ. ಒಂದು 1.7 ಸೆಂಟಿಮೀಟರ್ ಇದೆ, ಇನ್ನೊಂದು 1 ಸೆಂಟಿಮೀಟರ್ ಹೈಟಲ್ಲಿ. ಈ ಎರಡರಲ್ಲಿ ಯಾವುದು ಬುಕ್ ಆಫ್ ರೆಕಾರ್ಡ್ ಆಗಿರೋದು? 2 ಆಗಿದೆಯಾ? ಒಂದು ರಾಮ ಮಂದಿರ ಅದು ಫಸ್ಟ್ ಮಾಡಿದ್ದು 1 ಪಾಯಿಂಟ್ ಸಮಥಿಂಗ್ ಆ ರಾಮ ಮಂದಿರ. ಅಂದರೆ ಆ ಒಂದು ರಾಮ ಮಂದಿರ ಮೈಕ್ರೋ ಆರ್ಟ್ ನೀವು ಪೂರ್ಣಗೊಳಿಸಲು ಎಷ್ಟು ಸಮಯ ತಗೊಂಡಿದ್ದೀರಾ? ಒಂದು ದಿನ ಹಿಡಿದಿದೆ. ಒಂದು ದಿನ ಹೆಚ್ಚು ಕಮ್ಮಿ ಒಂದು 8ರಿಂದ 9 ಗಂಟೆ ಹಿಡಿದಿದೆ. ತುಂಬ ತಾಳ್ಮೆ ಬೇಕು. ಹೌದು, ಬಟ್ ಒಂದೇ ಅಟೆಂಪ್ಟಲ್ಲಿ ಮಾಡಿದ್ದೀನಿ, ಏನು ಆಗ್ದೇನೆ. ಅಂದರೆ ನೀವು ಟೈಮ್ ತಗೊಳ್ತಾ ಹೋದ್ರ ಅಥವಾ ಒಂದೇ ದಿನ ಫುಲ್ ಕೂತಿ ಎದ್ದಿದ್ದು ಫಿನಿಶ್? ಅದೇ ಒಂದು ಪರಿಶ್ರಮದಿಂದ ನಿಮಗೆ ಬುಕ್ ಆಫ್ ರೆಕಾರ್ಡ್ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಂದು ಫಸ್ಟು ಇಂಡಿಯನ್ ಬುಕ್ ಆಫ್ ರೆಕಾರ್ಡು ಬೆಂಕಿ ಕಡ್ಡಿಲಿ ಲಂಡನ್ ಬ್ರಿಡ್ಜ್ ಮಾಡಿತ್ತು. ಅದು 0.8 ಸೆಂಟಿಮೀಟರ್ ಹೈಟಲ್ಲಿ ಲಂಡನ್ ಬ್ರಿಡ್ಜ್ ಮಾಡಿದ್ದು. ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯಿತು. ಇದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದು. ಟೋಟಲ್ ಆಗಿ ನಿಮ್ದು ಎಷ್ಟು ಬುಕ್ ಆಫ್ ರೆಕಾರ್ಡ್ಸ್ ಆಗಿದೆ? 2 ಆಗಿದೆ. ಒಂದು ಲಂಡನ್ ಬ್ರಿಡ್ಜು, ಒಂದು ರಾಮ ಮಂದಿರ. ಅಂದರೆ ಮೊದಲ ಸಲ ನಿಮ್ಮದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಆದಾಗ ನಿಮಗೆ ಏನು ಅನಿಸ್ತು? ಆ ಫೀಲ್ ಏನಿತ್ತು? ಮತ್ತು ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸಿಗೆ ಎಷ್ಟು ಖುಷಿ ಇತ್ತು?
ಹೇಳೋಕ್ಕಾಗಲ್ಲ ಮೇಡಮ್, ಅದು ಫ್ಯಾಮಿಲಿಯಲ್ಲಿ ಒಂಥರ ಗ್ರೇಟ್ ಚೇಂಜ್ ಆಗಿಬಿಟ್ಟಿತ್ತು ನಮ್ಮದು. ಏನು ಒಂಥರ ಖುಷಿ ಸಮಯ, ಒಂದು ಪ್ರೌಡು ಹ್ಞೂ ತಂದೆ ತಾಯಿಗೆ. ಹೌದು, ಈ ಕಲೆಯಿಂದ ಏನೂ ಮಾಡೋಕ್ಕಾಗಲ್ಲ ಅಂದವ್ರ ಮುಂದೆ ಏನೋ ಒಂದು ಸಾಧಿಸಿರೋ ಖುಷಿ ಇರುತ್ತೆ. ಏನೂ ಆಗಲ್ಲ ಅನ್ನೋಕ್ಕಿಂತ ಮನೇಲಿ ಬಯಸ್ಕೊಂಡಿದ್ದೇ ಹೆಚ್ಚು ಮೇಡಮ್. ಇರೋ ಬರೋ ಪೆನ್ಸಿಲೆಲ್ಲ ಹಾಳು ಮಾಡ್ತಾನೆ ಅಂತ ಮನೇಲಿ. ಅವರಿಗೆ ಒಂದ್ಸಲಿ ಸಡನ್ನಾಗಿ ಶಾಕ್ ಆಯಿತು. ಟಿ ವಿನೇನವರು ಒಂದ್ಸಲಿ ಬಂದು ಇಂಟರ್ವ್ಯೂ ಮಾಡಿದರು. ನನ್ನ ಮಗ ಏನು ಇದು ಮಾಡ್ತಾ ಇದ್ದಾನೆ ಅಂತ ಅಮ್ಮಂಗೆಲ್ಲ ಗೊತ್ತಿತ್ತು ಮನೇಲಿ. ಸಂಗೆ ಕಾಲೇಜ್ ಮುಗಿಸ್ಕೊಂಬಂದು ಸುಮ್ಮನೆ ಫ್ರೀ ಟೈಮಲ್ಲೆಲ್ಲ ಹಿಂಗೆ ಮಾಡ್ತಾ ಇದ್ದಿದ್ದು. ಅಪ್ಪಾಜಿಗೆ ಅಂತ ಏನು ಗೊತ್ತಿರಲಿಲ್ಲ. ಅದು ಏನಾಯ್ತಂದರೆ ಒಂದು ಟೈಮಲ್ಲಿ ಹಿಂಗೆ ನಾಳೆ ಟಿ ವಿಯವ್ರು ಬರ್ತಾಯಿದ್ದಾರೆ ಅಂತ ಅಮ್ಮ ಹೇಳಿದ್ದಾರೆ. ಏನು ಮಾಡಿದ್ದಾನೆ ಇವನು ಅಂತ ಅವರಿಗೆ ಶಾಕು. ಆಮೇಲೆ ನಾನು ಮಾಡಿರೋ ಕ್ರಾಫ್ಟ್ಗಳೆಲ್ಲ ನೀಟಾಗಿ ಎತ್ತಿಟ್ಟಿದ್ದೆ ಒಂದು ಬಾಕ್ಸಲ್ಲಿ ಹಾಕಿ. ಆಮೇಲೆ ಒಂದೊಂದೇ ತೆಗಿತಾ ಇದ್ದಂಗೆ ಎಲ್ಲ ಅವರಿಗೆ ಶಾಕ್. ಇಡೀ ನಮ್ಮ ತಂದೆ ಶಾಕ್ ಆಗಿದೆ, ನಮ್ಮ ಲೈನವರೆಲ್ಲ ಜನ ತುಂಬ್ಕೊಂಡ್ಬಿಟ್ರು. ಅಷ್ಟು ಶಾಕ್ ಆಗಿತ್ತು. ಅಪ್ಪ ಅಮ್ಮಂಗೆ ಫುಲ್ ಖುಷಿ, ಫ್ರೆಂಡ್ಸ್ಗೆಲ್ಲ ಫುಲ್ ಹ್ಯಾಪಿನೆಸ್. ಆಮೇಲೆ ತಿರ್ಗಾ ನಾಳೆಗೆ ಎಲ್ಲ ಪೇಪರ್ಗಳೆಲ್ಲ ಆರ್ಟಿಕಲ್. ಮತ್ತೆ ನೀವು ಯಾವ ವಯಸ್ಸಿಂದ ಈ ಒಂದು ಕಲೆನ ಪ್ರಾರಂಭ ಮಾಡಿದ್ರಿ? 2016ರಿಂದ. 2016. ನೀವು ನಾನು ಸ್ಟಾರ್ಟಿಂಗಲ್ಲಿ ಸ್ಕೂಲ್ ಟೈಮಲ್ಲೆಲ್ಲ ಡ್ರಾಯಿಂಗ್ ಮಾಡ್ತಿದ್ದೆ. ಅದೊಂದು ಇದಕ್ಕೆ ನನಗೆ ಟಚ್ ಕೊಡ್ತು ಮೈಕ್ರೋ ಆರ್ಟಿಗೆ. ಬಟ್ ಮೈಕ್ರೋ ಆರ್ಟಲ್ಲಿ ಸ್ಟಾರ್ಟಿಂಗು ಡ್ರಾಯಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಸಣ್ಣದಾಗಿ ಸ್ಕೆಚ್ ಹಾಕ್ಕೋಬೇಕು, ಕ್ಲೀನಾಗಿ ಅದು ಕಟ್ ಮಾಡ್ತಾ ಅದಕ್ಕೆ ರೂಪ ಕೊಡ್ತಾ ಹೋಗ್ಬೇಕು. ಹಾಗಾಗಿ ನನಗೆ ಅದು ಒಂದು ಹೆಲ್ಪ್ ಆಯಿತು ಡ್ರಾಯಿಂಗ್. ಈ ಒಂದು ಕಲೆ ಮಾಡ್ತಾ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ, ಏನು ಬದಲಾವಣೆ ತಂದಿದೆ ಈ ಕಲೆಯಿಂದ? ಜನ ಗುರುತಿಸ್ತಾರೆ ಮೇಡಮ್, ಮೈಕ್ರೋ ಆರ್ಟಿಸ್ಟ್ ಅಂತ. ಹೌದು, ಯೂನಿಕ್ ಆರ್ಟ್ ಅಲ್ಲ, ಹಾಗಾಗಿ ಜನ ಗುರುತಿಸ್ತಾರೆ. ಮತ್ತು ನಮ್ಮ ಸೊಸೈಟಿ ಹೆಸರು, ನಮ್ಮ ತಂದೆ ತಾಯಿ ಹೆಸರೆಲ್ಲ ಟಿ ವಿಲಿ ಬರೋಂಗೆ, ಪೇಪರಲ್ಲಿ ಬರೋಂಗೆಲ್ಲ ಮಾಡಿದ್ದೀನಿ. ಅದೊಂದು ಖುಷಿ ಇದೆ, ಗುರುತಿಸ್ತಾರೆ ಜನ. ಅಂದರೆ ಈ ಒಂದು ನೀವು ಮಾಡ್ತಾ ಇರಬೇಕಾದ್ರೆ ಮೈಕ್ರೋ ಆರ್ಟ್, ಅದರಲ್ಲಿ ಏನಾದರೂ ಮಿಸ್ಟೇಕ್ ಆದರೆ, ತಪ್ಪಾದರೆ ನೀವು ಅದನ್ನು ಹೇಗೆ ಸರಿಪಡಿಸ್ತೀರಾ? ಮಿಸ್ಟೇಕ್ ಆಯಿತು ಅಂದರೆ ಹೋದಂಗೆ ಮೇಡಮ್, ಅದು ಆರ್ಟ್ ಮತ್ತು ಹೊಸ್ದಾಗಿಂದನೇ ಮಾಡಬೇಕು. ಅದು ಅದರಲ್ಲಿ ಅಣಿಸೋದು ಮಾಡೋದು ಏನೂ ಬರಲ್ಲ. ಈಗೆಲ್ಲ ಮುಗ್ದಿರುತ್ತೆ, ಲಾಸ್ಟ್ ಟೈಮಲ್ಲಿ ಹಾಳಾದರೆ ಅದು ಮತ್ತೆ ಹೊಸ್ದಾಗಿಂದ ಮಾಡಬೇಕು. ಹೌದು, ನಿಮ್ಮ ತಾಳ್ಮೆಗೆ ಗ್ರೇಟ್ ನೀವು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದರೆ ನಿಮ್ಮ ಫ್ಯಾಮಿಲಿ ಈ ಥರ ಎಲ್ಲ ಗೊತ್ತಾದ್ಮೇಲೆ ಮುಂಚೆ ಎಲ್ಲ ನೀವು ಬೆಂಬಲ ಸಿಕ್ತಿಲ್ಲ ಅಂತ ಹೇಳಿದ್ದಾರೆ ಈಗಾಗಲೇ. 1% ಸಿಕ್ಕಿಲ್ಲ. ಈ ಥರ ಗೊತ್ತಾದ್ಮೇಲೆ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರಾ? ಖುಷಿ ಪಟ್ಟರು. ನಮ್ಮ ತಂದೆನೇ ಪೆನ್ಸಿಲ್ಗಳು ತಂದುಕೊಟ್ಟು ಹಂಗೆ ಮಾಡ್ತಾ ಸುಮಾರು ಆರ್ಟ್ಗಳು, ಹೆಚ್ಚು ಕಮ್ಮಿ ಒಂದು 1000 ಮೇಲೆ ಆರ್ಟ್ಗಳು ಮಾಡಿದ್ದೀನಿ. 1000 ಮೇಲೆ? 1000 ಮೇಲೆ ಆರ್ಟ್ಗಳು ಮಾಡಿ. ದಿನಕ್ಕೊಂದಾದ್ರೂ ಮಾಡ್ತೀರಾ? ಟೈಮ್ ಸಿಕ್ತಾಗಲ್ಲ ಬರೀ ಅದೇ ಮಾಡೋದು. ಫ್ರೀ ಟೈಮಲ್ಲೆಲ್ಲ ಅದೇ ಮಾಡೋದು. ಹ್ಯಾಬಿಟ್ ಅಂತ, ಹವ್ಯಾಸ ಆಗೋಗಿದೆ ಅದು ನಿಮಗೆ. ಅಂದರೆ ಈಗ ನೆಕ್ಸ್ಟು ಈ ಮುಂದಿನ ದಿನಗಳಲ್ಲಿ ಯಾವ ಥರ ಮೈಕ್ರೋ ಆರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ಗಿನ್ನಿಸ್ ರೆಕಾರ್ಡಿಗೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ಅಚೀವ್ ಮಾಡಬೇಕು. ಮಾಡಬೇಕು. ಅಂದರೆ ನೀವು ದೇವಸ್ಥಾನಗಳ ಮೇಲೆ ಒಂದು ಕೇಂದ್ರೀಕೃತವಾಗ ದೇವ್ರ ಮೇಲೆ, ಅಥವಾ ಯಾವ ಥರ ಒಂದು ಥೀಮ್ ಇಟ್ಕೊಂಡು ನೀವು ಮೈಕ್ರೋ ಆರ್ಟ್ನ ಮಾಡ್ತೀರಾ? ಅದು ಯೋಚನೆ ಬರಬೇಕು ನೋಡಿ. ಅಂದರೆ ಇವಾಗ ನೀವು ಪೆನ್ಸಿಲಲ್ಲಿ ಮಾತ್ರ ಮಾಡೋದಾ, ಬೇರೆ ಬೇರೆ? ಪೆನ್ಸಿಲು, ಚಾಪೀಸಲ್ಲಿ ಎರಡರಲ್ಲೂ ಮಾಡ್ತೀನಿ. ಬಟ್ ನಿಮ್ಮ ಇನ್ಸ್ಟಾ ಐ ಡಿ ನೋಡ್ತಾ ಅಕ್ಕಿ ಕಾಳು, ಸ್ಟಾರ್ಟಿಂಗಲ್ಲೆಲ್ಲ ಕಡಲೆ ಬೀಜದಲ್ಲೆಲ್ಲ ಈ ಬರ್ದಿರೋದೆಲ್ಲ ನೋಡಿದೆ. ಅದರಲ್ಲೂ ಮಾಡ್ತೀರಾ? ಮಾಡಿದ್ದೀರಾ ಅಂದರೆ ಇವಾಗ ಮುಂದೆ ಅದರಲ್ಲೂ ಮಾಡ್ತೀರಾ? ಯಾರಾದರೂ ಕಡಲೆಕಾಯಿ ಇದರಲ್ಲೆಲ್ಲ ಹಾಳಾಗ್ಬಿಡುತ್ತೆ ಮೇಡಮ್, ಅದನ್ನು ಪ್ರಿಸರ್ವ್ ಮಾಡಿ ಇಡೋಕ್ಕಾಗಲ್ಲ. ಹೌದು, ಹುಳ ಏನಾದರೂ ಏನಾರ ಮಾಡಿದ್ದು ಕೂಡ ಏನು ಉಪಯೋಗ ಆಗಲ್ಲ. ಈ ಪೆನ್ಸಿಲ್ ಆದರೆ ಎಷ್ಟು ವರ್ಷ ಬೇಕಾದ್ರೆ ಇರ್ಬೋದು, ಚಾಪೀಸ್ ಆದರೂ ನಾವು ಇಟ್ಕೊಳ್ಳೋ. ಲಗ್ನ ಪತ್ರಿಕೆ ಅದೆಲ್ಲ ಹೆಂಗೆ ಮಾಡ್ತೀರಾ? ಅದು 1 mm ಹೈಟಲ್ಲಿ ಬಿಲ್ಡಿಂಗ್ ಮಾಡಿದ್ದೀನಿ. ನೋಡಿದೆ, ತುಂಬ ಸೂಕ್ಷ್ಮ. ಅದೊಂದು ಚಾಲೆಂಜಿಂಗಾಗಿ ಮಾಡಿದ್ದೆ, ಇಟ್ಕೊಂಡಿದ್ದೆ. ನನಗೆ ಆ ಟೈಮಲ್ಲಿ ನನಗೆ ಗಿನ್ನಿಸಿಗೆಲ್ಲ ಕೊಡೋದು ಮಾಡೋದು ನನಗೆ ಅದು ಐಡಿಯಾ ಇರಲಿಲ್ಲ. ಆ ಟೈಮಲ್ಲಿ ಕೊಟ್ಟಿದ್ರೆ ಬೇಕಾದ್ರೆ ಗಿನ್ನಿಸಿಗೆ ಆಗ್ತಿತ್ತು. ಇನ್ನೂ ಹೆಚ್ಚಿನ ಸಾಧನೆ ಮಾಡುವ ಗುರಿ ಇದೆಯಾ? ಇದೆ ಮೇಡಮ್, ಅದಕ್ಕೆ ಸ್ಟಾಪ್ ಇಲ್ಲ. ಸಾಧನೆಗೆ ಸ್ಟಾಪೇ ಇಲ್ಲ. ನಾವು ಮಾಡಿದಷ್ಟು ಕಮ್ಮಿನೇ. ನಮ್ಗಿಂತ 1000 ಪಟ್ಟು ಹೆಚ್ಚು ಮಾಡಿರೋರು ನಮ್ಮ ಇಂಡಿಯಾದಲ್ಲಿ ತುಂಬ ಜನ ಇದ್ದಾರೆ. ಆದರೂ ಕೆಲವು ಜನ ಆರ್ಟ್ಗಳು ಮಾಡ್ತಿದ್ರು ಕೂಡ ಎಲೆಮರೆ ಕಾಯ್ಕೊಂಡಾಗಿದ್ದಾರೆ. ಬಟ್ ಮೀಡಿಯಾ ಮುಂದೆ ಬಂದಿಲ್ಲ. ಆದರೆ ನೀವು ಈ ಆರ್ಟ್ ಮಾಡ್ಬೇಕಾದ್ರೆ ನಂದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಆಗುತ್ತೆ ಅಥವಾ ಅಂತ ಅನ್ಕೊಂಡಿದ್ರಾ? ರೆಕಾರ್ಡ್ ಮಾಡಬೇಕಂತ ಸ್ಟಾರ್ಟ್ ಮಾಡಿದಲ್ಲ ಮೇಡಮ್, ಒಂದು ಹವ್ಯಾಸಕ್ಕೋಸ್ಕರ ಮಾಡಿದ್ದು. ಬಟ್ ಅದರಿಂದ ಅದು ನಮ್ಮದು ಒಂದು ಹೆಸರು ಯಾವಾಗೂ ಇರಲಿ ಅನ್ನೋಕ್ಕೋಸ್ಕರ ಒಂದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದು. ಅದು ನಿಮಗೆ ಹೆಸರು ತಂದುಕೊಡ್ತಾ ಆ ಕಲೆ?
ತುಂಬಾ ಹೆಸರು ತಂದಿದೆ. ಅಂದರೆ ನಿಮಗೆ ನೀವು ಅದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಕನ್ನಡ ಕೋಟ್ಯಾಧಿಪತಿ ನೋಡ್ತಾ ಬಂದಿದ್ದು ಅಂತ ಹೇಳಿದ್ರಿ. ಹೌದು. ಅದು ನೋಡಿದಾಗ ನೀವು ಆ ಆರ್ಟ್ನ ಕಲಿಯೋದಕ್ಕಂತ ಬೇರೆ ಗುರುಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಅಥವಾ ನೀವೇ ಸ್ವಂತವಾಗಿ ಇಲ್ಲ ಕಲ್ತಿದ್ದಿದ್ದ? ಮೇಡಮ್, ಈ ಕಲೆಯಲ್ಲಿ ನಾನು ಒಂಥರ ಏಕಲವ್ಯ ಇದ್ದಂಗೆ. ಗುರುವಿಲ್ಲದೆ ವಿದ್ಯೆ ಕಲ್ತವ್ರು. ಇಲ್ಲ, ಒಂದು ಹವ್ಯಾಸ ಮಾಡಲೇಬೇಕನ್ನೋ ಛಲದಿಂದ ಸ್ಟಾರ್ಟ್ ಮಾಡ್ಕೊಂಡು ಮಾಡಿದ್ದೆ ಅಷ್ಟೇ. ಗುರು ಇಲ್ಲದೆ ವಿದ್ಯೆ ಕಲ್ತಿದ್ರ? ಏಕಲವ್ಯ. ಏಕಲವ್ಯನು ಗುರುವಿನ ನೋಡ್ಕೊಂಡೇ ಕಲ್ತರು. ಹಂಗಂದ್ರೆ ನೀವು ಪುನೀತ್ ಸರ್ ಅವರು ಸರ್, ಬಟ್ ಈಗ ಅವ್ರಿಲ್ಲ, ಬೇಜಾರು. ಪುನೀತ್ ಸರ್ ಫ್ಯಾನ್ ಎಲ್ಲ ಹೃದಯದಲ್ಲಿ ಇದ್ದಾರೆ. ಹೌದು. ಮತ್ತು ಈ ಮೈಕ್ರೋ ಆರ್ಟ್ನ ಮಾಡೋರಿಗೆ ಮುಂದೆ ಅವ್ರಿಗೆ ನೀವೇನಂತರೂ ಹೇಳಕ್ಕೆ ಇಷ್ಟಪಡ್ತೀರಾ? ಈ ಒಂದು ಇದು ಪ್ಲ್ಯಾಟ್ಫಾರ್ಮ್ನ ತಗೊಂಡ್ರೆ ಈ ಕಲೆ ತುಂಬ ಜನರಲ್ಲಿ ಇಲ್ಲ. ಅವರು ಹವ್ಯಾಸ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿದೆ ಕಲೆ ಇದು. ಈ ದೊಡ್ಡ ದೊಡ್ಡ ಕಲೆ ಎಲ್ಲರೂ ಮಾಡ್ತಾರೆ. ಒಂದು ಡ್ರಾಯಿಂಗ್ ಬಿಡಿಸೋದಿರಲಿ, ಏನೇ ಒಂದಿರಲಿ, ಎಲ್ಲರೂ ಮಾಡ್ತಾರೆ. ಈ ಥರ ಯೂನಿಕ್ ಆರ್ಟು ಮಾಡೋದು ತುಂಬ ಜನ ಕಮ್ಮಿ. ಹಾಗಾಗಿ ಮಾಡಬೇಕು. ಯೂತ್ಸಿಗೆ ಏನು ಹೇಳ್ತೀರಾ ಈ ಒಂದು ಆರ್ಟ್ನ ಮಾಡಬೇಕಂತ ಅಂದ್ಕೊಂಡಿರೋರಿಗೆ? ಇದರಿಂದ ಮಾಡಿದ್ರೆ ಒಳ್ಳೇದು ಅನ್ನೋದಕ್ಕಿಂತ ಹರ್ನ್ ಮಾಡೋ ಉದ್ದೇಶದಿಂದ ತುಂಬ ಜನ ಮಾಡ್ತಾರೆ ಮೇಡಮ್. ಇದರಲ್ಲಿ ಈ ಗಿಫ್ಟ್ಸ್ ಎಲ್ಲ ಮಾಡ್ಕೊಡ್ಬೋದು. ಈ ಥರ ಅವರ ಕಪಲ್ಸ್ ನೇಮ್ಗಳು, ಏನೋ ಇಷ್ಟ ಆದದ್ದು, ಅಲ್ಲ ಒಂದು ಮೂರ್ತಿ ಕೆತ್ತದಾಗಲಿ, ಏನಾರು ಆರ್ಟ್ ಮಾಡ್ಬೋದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಇದ್ರಲ್ಲಾರ ಮಾಡಿದ್ರೆ ಅವ್ರಿಗೆ ಹೆಸರು ಬರುತ್ತೆ, ದುಡ್ಡು ಬರುತ್ತಲ್ಲ. ಹೌದು. ನೀವು ಆ ಥರ ಮಾಡ್ತೀರಾ ಸರ್? ಮಾಡ್ತೀವಿ ಮೇಡಮ್, ಪಾರ್ಟ್ ಟೈಮ್ ಮಾಡ್ತೀವಿ. ಈವರೆಗೂ ಎಷ್ಟು ಮಾಡಿ ನೀವು ಸೇಲ್ ಮಾಡಿದ್ದೀರಾ ಅಥವಾ ಮಾಡಿಕೊಟ್ಟಿದ್ದೀರಾ ಬೇರೆಯವರಿಗೆ ಅಂತ? ಒಂದು 3-4 ಡಿಜಿಟ್ ಇರ್ಬೋದು ಮೇಡಮ್. ಇಷ್ಟು ಅಂತ ಹೇಳಲ್ಲ, 3-4 ಡಿಜಿಟ್ ಇದ್ದಾವೆ, ಅಷ್ಟು ಮಾಡಿದ್ವಿ. ನೇಮ್ಸೇ ಜಾಸ್ತಿ? ನೇಮ್ಸ್ ಮಾಡ್ತೀವಿ, ಫ್ಲವರ್ಸ್ ನೇಮ್ಸ್. ಕಪಲ್ಸ್ಗಳು ತುಂಬ ಇಷ್ಟಪಡೋದಲ್ಲ. ಮೈಕ್ರೋ ಆರ್ಟ್ ಮಾಡಿ ಡಿಫ್ರೆಂಟ್ ಆಗಿರುತ್ತಲ್ಲ, ಹಂಗಾಗಿ ಲೈಕ್ ಮಾಡ್ತಾರೆ. ಹಾಗಾಗಿ ಮತ್ತೆ ಇವಾಗ ಈ ಒಂದು ಹವ್ಯಾಸನ ಹೀಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೀರಾ? ಅನ್ಕೊಳ್ಳೋದೇನು ಮೇಡಮ್, ಮಾಡ್ತಾನೆ ಇರ್ತೀವಿ. ಅಂದರೆ ಈ ಮಾಡೋದು ತುಂಬ ಕಷ್ಟ ಅಂತ ಹೇಳಿದ್ರೆ, ಇಷ್ಟಪಟ್ಟು ಮಾಡ್ಬೇಕಷ್ಟೇ. ಕಷ್ಟ ಅನ್ನೋದು ಏನು, ಕಷ್ಟ ಆಗತ್ತೆ ಅಲ್ವಾ ಸರ್? ಅದ್ರ ಬಗ್ಗೆ ಹೇಳೋದು. ಕಷ್ಟನೇ ಇಷ್ಟಪಟ್ಬಿಟ್ರೆ ಮುಗದೇ ಹೋಯ್ತಲ್ಲ, ತುಂಬ ಸಾಲ್ವ್ ಆಗುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಥರ ಒಂದು ಮೈಕ್ರೋ ಆರ್ಟ್ ಮಾಡೋರು ಎಷ್ಟು ಜನ ಇದ್ದಾರೆ ಸರ್? ಶಿವಮೊಗ್ಗ ಜಿಲ್ಲೆಗೆ ಏನಕ್ಕೆ ಹೋಗ್ತೀರಾ ಮೇಡಮ್? ನಮ್ಮ ಭದ್ರಾವತಿಯಲ್ಲಿ ಇದ್ದಾರೆ. ನಮ್ಮ ಮಾಡ್ರನ್ ಗುರುಜಿ ರವಿಚಂದ್ರ ಅಂದ್ಬಿಟ್ಟು, ಅವರು ಗೋಲ್ಡಲ್ಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾರೆ. ಬೆಳ್ಳಿಲಿ ಫ್ಯಾನ್ ಮಾಡಿ ಅದು ಮೂಮೆಂಟ್ ಆಗುತ್ತೆ. ಅದು ಹೆಚ್ಚು ಕಮ್ಮಿ 1 ಸೆಂಟಿಮೀಟರ್ಗಿಂತ ಇನ್ನೂ ಕಮ್ಮಿನೇ ಇದೆ. ಅದು ರನ್ ಆಗುತ್ತೆ ಮೇಡಮ್. ಬೆಳ್ಳಿಲಿ ಫ್ಯಾನ್ ಮಾಡಿದ್ದಾರೆ. ಮತ್ತು ಬಂಗಾರದಲ್ಲಿ ಮಾಡಿದ್ದಾರೆ. 0.3 mm ಹೈಟಲ್ಲಿ ಹೆಲ್ಮೆಟ್ ಬಂಗಾರದಲ್ಲಿ. ಅದು ಮೂಮೆಂಟ್ ಆಗುತ್ತೆ ಹಿಂಗೆ. ಕ್ಯಾಪ್ ತೆಗಿಯೋದು, ಕ್ಯಾಪ್ ರಿಯಲ್ ಫೀಲ್ ಅದು. ಮತ್ತು ವರ್ಲ್ಡ್ ಕಪ್ಪು, ಈ ಥರ ಎಲ್ಲ ಸುಮಾರು ಅವರು ತುಂಬ ಆರ್ಟ್ಗಳು ಮಾಡಿದ್ದಾರೆ. ಅವರು ಒಂಥರ ನಮಗೆ ಗುರುಜಿ ಥರನೇ. ಹಿಂಗೆಲ್ಲ ಹಿಂಗೆ ಮಾಡು ಅಂದ್ಬಿಟ್ಟು ಅವರ ಸಹಾಯನೂ ತೊಗೊಂಡಿದ್ದೀನಿ ರೆಕಾರ್ಡಿಗೆ. ಮತ್ತು ಇನ್ನೂ ಸುಮಾರು ಜನ ಇದ್ದಾರೆ ನಮಗೆ ಗೊತ್ತಿರೋ ಹಂಗೆ ಆರ್ಟ್ಗಳು ಮಾಡಿದ್ದಾರೆ ಈ ಥರ. ಬಟ್ ಏನಂದರೆ ಅವರೆಲ್ಲ ಬೆಳ್ಳಿ ಬಂಗಾರದಲ್ಲಿ ಮಾಡಿದ್ದಾರೆ. ನನ್ನನ್ನು ಸ್ವಲ್ಪ ಡಿಫ್ರೆಂಟ್ ಪೆನ್ಸಿಲಲ್ಲಿ ಚಾಪಿಸಲ್ಲಿ ಮಾಡಿದ್ದೀನಿ. ಕಡಿಮೆ ಬಜೆಟಲ್ಲಿ ಅದರಲ್ಲಿ ಮಾಡೋದು ತುಂಬ ಕಷ್ಟ. ಪೆನ್ಸಿಲಲ್ಲಿ ಕೂಡ ಬಂಗಾರದಲ್ಲಾದ್ರೆ ಹಾಳಾದ್ರೆ ಬೇಕಾದ್ರೆ ಕರೆಕ್ಟ್ ಮಾಡ್ಬೋದು. ನಮ್ದ್ರಲ್ಲಿ ಹಂಗೆ ಬರಲ್ಲ, ಹೊಸ ಪ್ರಾಜೆಕ್ಟ್. ಹಾಗಾಗಿ ನಿಮ್ದ್ರಲ್ಲಿ ಮಾಡಿದ್ರೆ ಮತ್ತೆ ಹೊಸದಾಗೆ ಮಾಡಬೇಕು ಹೋದಂಗೆ. ಮತ್ತೆ ನೆಕ್ಸ್ಟ್ ನೀವು ಇದನ್ನ ಯಾರಾದ್ರೂ ನಿಮ್ಮ ಹತ್ರ ಬಂದು ನಮಗೆ ಹೇಳ್ಕೊಡಿ ಅಂತ ಫ್ಯೂಚರಲ್ಲಿ ಕೇಳಿದ್ರೆ? ತುಂಬ ಜನ ಹೇಳ್ಕೊಟ್ಟಿದ್ದಾರೆ, ಇದು ಕೇಳಕ್ಕೆ ಬಂದಿದ್ದಾರೆ ಮೇಡಮ್. ಸುಮಾರು ಜನ ನಮಗೂ ಹೇಳ್ಕೊಡಿ ಮಾಡಿ ಅಂತ ನಮಗೆ ಹೇಳಿದ್ದಾರೆ. ನಮಗೆ ಆಫೀಸಲ್ಲಿ ಸುಮಾರು ಟೈಮ್ ಆಗುತ್ತೆ, ಹಂಗಾಗಿ ಫ್ರೀ ಟೈಮಲ್ಲಿ ಕೆಲವು ಹುಡುಗರಿಗೆಲ್ಲ ಹೇಳ್ಕೊಟ್ಟಿದ್ದೀನಿ ಅಲ್ಲೇ ಮನೆ ಹತ್ರ ಅಕ್ಕಪಕ್ಕ. ಅವ್ರವ್ರ ಇಂಟ್ರೆಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ತುಂಬ ಇಂಟ್ರೆಸ್ಟ್ ಬೇಕು ಇದನ್ನ ಮಾಡೋದಕ್ಕೆ, ಅಂದರೆ ತುಂಬ ಪೇಷನ್ಸ್ ಇದ್ರೆ. ಬಟ್ ಡ್ರಾಯಿಂಗ್ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡ್ರೆ ಇದನ್ನ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ಈಸಿ ಆಗುತ್ತೆ. ನೀವು ಡ್ರಾಯಿಂಗ್ಸ್ ಎಲ್ಲ ಮಾಡ್ತೀರಾ? ಮಾಡ್ತೀನಿ ತುಂಬ. ಯಾವ್ಯಾವ ಡ್ರಾಯಿಂಗ್ಸ್ ನೀವು ಮಾಡಿದ್ದೀರಾ ಮೇಡಮ್? 0.5 ಸೆಂಟಿಮೀಟರ್ ಹೈಟಲ್ಲಿ ಲಂಡನ್ ಬ್ರಿಡ್ಜು, ಮತ್ತು ರಿವರ್ಸು, ಚರ್ಚು, ಟೆಂಪಲ್ಲು ಎಲ್ಲ 1 ಸೆಂಟಿಮೀಟರ್ ಹೈಟಲ್ಲಿ ಸುಮಾರು ಡ್ರಾಯಿಂಗ್ ಮಾಡಿದ್ದೀನಿ. ಮೈಕ್ರೋ ಪೇಂಟಿಂಗು ಮಾಡಿದ್ದೀನಿ. ಡ್ರಾಯಿಂಗ್ ಮಾಡಿ ಆಮೇಲೆ ಅದನ್ನು ಕೆತ್ತನೆ ಮಾಡ್ತೀರಾ? ಹೌದು ಮೇಡಮ್. ಈಗ ಸ್ಟಾರ್ಟಿಂಗ್ ಡ್ರಾಯಿಂಗ್ ಮಾಡ್ಕೊಳ್ಳೇಬೇಕು. ನಮಗೆ ಅದು ಡ್ರಾಯಿಂಗ್ ಮಾಡಿಕೊಂಡ್ರೆ ಕ್ಲೀನಾಗಿ ಶೇಪ್ ಕೊಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಟೈಮ್ನ ಕೊಟ್ಟು ನಮ್ಮ ಇಂಟರ್ವ್ಯೂಗೆ ಅಟೆಂಡ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ನೋಡಿದ್ರಲ್ಲ, ಸಣ್ಣ ಸಣ್ಣ ವಸ್ತುವನ್ನು ಕೂಡ ಬಳಸ್ಕೊಂಡು ಇವರು
ಕಲಾಕೃತಿಗಳನ್ನ ಕೆತ್ತಿದ್ದಾರೆ. ಇವರು ಒಂಥರ ಮಾದರಿ ಅಂತಲೇ ಹೇಳ್ಬೋದು. ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಆಗಿದೆ. ಈ ರೀತಿ ಮಾಡೋರಿಗೆ ಇವರು ಒಂದು ಸ್ಫೂರ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಥರ ಯುವ ಪ್ರತಿಭೆಗಳು ಬೆಳಿಬೇಕು, ಬೇರೆಯವರಿಗೂ ಕೂಡ ಮಾದರಿ ಆಗಬೇಕು ಅಂತ ಹೇಳ್ತಾ ಈ ಒಂದು ಇಂಟರ್ವ್ಯೂನ ಇಲ್ಲೇ ಮುಗಿಸ್ತಾ ಇದ್ದೀನಿ.